ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಲ್ರೆಡಿ ನೀವೆಲ್ಲ ಬೇಸಿಕ್ ಕ್ಲಾಸ್ ಬಂದು ಮುಗಿಸಿದ್ದೀರಾ. ಇವಾಗ ನಾವು ಅಡ್ವಾನ್ಸ್ ಲೆವೆಲ್ ಹೋಗ್ತಾ ಇದ್ದೀವಿ. ಓಕೆ, ಅಡ್ವಾನ್ಸ್ ಲೆವೆಲ್ ಅಂದರೆ ಏನಪ್ಪ ಅಂದರೆ ನಾವು ಬೇಸಿಕಲ್ಲಿ ಕಲ್ತಿರೋನ ಸ್ವಲ್ಪ ಅಡ್ವಾನ್ಸಾಗಿ ಮಾಡ್ತೀರಿ. ಆಮೇಲೆ ಸ್ವಲ್ಪ ಮಿರರ್ ವರ್ಕ್, ಕಟ್ ವರ್ಕ್ ಆ ಥರ ಎಲ್ಲ ಇರೋದು ಅಡ್ವಾನ್ಸ್ ಲೆವೆಲ್ಗೆ ನಾವು ಮಾಡ್ತೀವಿ. ಓಕೆನಾ? ಸೊ ಈ ಲೂಪ್ ಇದು ಪೈಪಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ನಾವು ಸ್ಯಾರಿಗೆಲ್ಲ ಪೈಪಿಂಗ್ ಮಾಡ್ತೀವಲ್ಲ ಅದಕ್ಕೆ ಇಡ್ತೀವಿ. ಸೊ ಈ ಪೈಪಿಂಗ್ ಥ್ರೆಡ್ಡಿಂದನೇ ನಾವು ಎಂಬೋಸ್ಡ್ ಆಗಿ ವರ್ಕ್ ಮಾಡೋದು. ಲೋಡ್ ಸ್ಟಿಚ್ ಅಂತೀವಿ, ಎಂಬೋಸ್ಡ್ ಫ್ಲ್ಯಾಟ್ ಲೋಡ್ ಸ್ಟಿಚ್. ಓಕೆನಾ? ಆ ಗ್ಲೂ ತಗೊಳ್ಳಿ, ಶಿವಿಂಗ್ ಥ್ರೆಡ್, ಸಿಲ್ಕ್ ಥ್ರೆಡ್ಡು, ಟ್ರಿಮ್ಮರ್, ನೀಡಲ್ಸ್. ಓಕೆನಾ? ಇದನ್ನ ಇಟ್ಕೊಂಡೆ ನಾವು ಯಾವ ಥರ ವರ್ಕ್ ಮಾಡೋದಂತ ತೋರಿಸ್ತೀವಿ. ನಾನು ಫ್ಲ್ಯಾಟಾಗಿ ಮಾಡಿ ಒಂದು ಲೈನ್ ಹಾಕಿ ತೋರಿಸ್ತೀನಿ. ಆಮೇಲೆ ನೀವು ಫುಲ್ ಅದಕ್ಕೆ ಶೇಪು ಡಿಸೈನ್ಸ್ ಎಲ್ಲ ಕೊಡಿ. ಓಕೆ, ಒಂದು ರೌಂಡ್ ಮಾಡೋಣ. ಇವಾಗ ಗ್ಲೂ ಹಾಕಿ ಅಂಟಿಸಿದ ಮೇಲೆ ಚೆನ್ನಾಗಿ ಒಣಗಲಿ. ಓಕೆ, ಒಣಗಲಿಲ್ಲ ಅಂದರೆ ಅದು ಒಂಥರ ಕ್ರಾಸ್ ಆಗಿಬಿಡುತ್ತೆ. ಆಯಿತಾ? ಸೊ ಚೆನ್ನಾಗಿ ಒಣಗಕ್ಕೆ ಬಿಡಿ. ಒಣಗಿದ ಮೇಲೆ ನಾವು ಅದ್ರ ಮೇಲೆ ನೀವು ಆಲ್ರೆಡಿ ಕಲ್ತಿದ್ದೀರಲ್ಲ ಜಿಗ್ಜಾಗ್ ಸ್ಟಿಚ್ಚು, ಅದನ್ನು ನಾವು ಅಪ್ಲೈ ಮಾಡಬೇಕು. ಓಕೆ, ಸೊ ಕ್ರಾಸಾಗಿ ಜಿಗ್ಜಾಗ್ ಸ್ಟಿಚ್ ಮಾಡಿ ಹಾಗೆ ಕ್ರಾಸ್ ತಂದು ಜಿಗ್ಜಾಗ್ ಕೊಡಿ. ಚೈನ್ ಹಾಕ್ತೀರಾ ಹಾಗೆ ಜಿಗ್ಜಾಗ್ ಸೇಮ್. ನನಗೆ ಸ್ವಲ್ಪ ರೌಂಡ್, ಯಾಕಂದರೆ ನಾನು ವೀಡಿಯೋಗೆ ಗ್ಲೂ ಹಾಕಿದ ತಕ್ಷಣವೇ ವರ್ಕ್ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೆ ಸ್ವಲ್ಪ ಕ್ರಾಸಾಗಿ ಬಂದಿದೆ. ನೀವು ಚೆನ್ನಾಗಿ ಒಣಗಕ್ಕೆ ಬಿಟ್ಟು ನೀವು ಆಮೇಲೆ ನೀವು ವರ್ಕ್ ಮಾಡಿ ನಿಮ್ಗೆ ಚೆನ್ನಾಗಿ ಬರುತ್ತೆ. ಆಯಿತಾ? ನನಗೆ ರೌಂಡ್ ಶೇಪ್ ಚೇಂಜ್ ಆಯಿತು. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟೆ. ಸೊ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ರೌಂಡಾಗಿ ಮಾಡಿ, ಮೆಥಡ್ ಒಂದೇ, ಆದರೆ ನೀವು ವರ್ಕ್ನ ಡಿಫ್ರೆಂಟ್ ಶೇಪಲ್ಲಿ ನೀವು ವರ್ಕ್ ಮಾಡಿ. ನಿಮ್ಗೆ ಗೊತ್ತಾಯ್ತಾ? ಅದು ಎತ್ಕೊಬಿಟ್ಟಿದೆ. ಸೊ ಹಂಗಿರುವಾಗ ನಮಗೆ ಶೇಪ್ ಸ್ವಲ್ಪ ಚೇಂಜ್ ಆಗುತ್ತೆ. ಆಯಿತಾ? ಚೆನ್ನಾಗಿ ಡ್ರೈ ಆಗಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಈ ಎಂಬೋಸ್ಡ್ ವರ್ಕ್ ಡ್ರೈ ಆಗಕ್ಕೆ ಬಿಡಿ. ಇಲ್ಲ ನಾವು ಆಟೋಮೆಟಿಕ್ಕಾಗಿ ಥ್ರೆಡ್ಡಲ್ಲೂ ನಾವು ಸುತ್ತಿ ಕೊಡ್ಬೋದು. ನಾವು ನೆಕ್ಸ್ಟ್ ಒಂದು ಹಾಕ್ತೀನಿ, ಅದು ನಾನು ಥ್ರೆಡ್ಡಲ್ಲಿ ತೋರಿಸ್ತೀನಿ. ಸೊ ಇದು ರೌಂಡ್ ಶೇಪಲ್ಲ, ಇದು ಒಂಥರ ಏನಾದರೂ ಲೀಫ್ ಥರ ಒಂಥರ ಶೇಪ್ ಆಗೋಯ್ತು ಇದು. ಸೊ ಇದರಲ್ಲಿ ನಾವು ವರ್ಕ್ ಮಾಡಿ ನೋಡೋಣ. ಸೊ ಮೆಥಡ್ ಒಂದೇ ಇರುತ್ತೆ. ಆಯಿತಾ? ರೌಂಡ್ ಆಗಲಿ ಸ್ಕ್ವಯರ್ ಆಗಲಿ ಯಾವುದೇ ಒಂದು ಡಿಸೈನ್ ಮಾಡಿದ್ರು ನಾವು ಈ ಥರ ಲೂಪ್, ಎಂಬೋಸ್ಡಾಗಿ ಲೂಪ್ ಇಟ್ಟು ಅದ್ರ ಮೇಲೆ ಜಿಗ್ಜಾಗ್ ಸ್ಟಿಚ್ ಕೊಟ್ಟು ಫ್ಲ್ಯಾಟ್ ಲೋಡ್ ಸ್ಟಿಚ್ ಮಾಡ್ತೀವಿ. ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಶೇಪ್ ಚೇಂಜ್ ಆಗಿದೆ. ಸೊ ಥ್ರೆಡ್ ತಗೊಳ್ತೀರಾ, ಸ್ವಲ್ಪ ಕ್ರಾಸಾಗಿ ಚೈನ್ ಹಾಕಿ ಲಾಕ್, ಅಗೇನ್ ಚೈನ್ ಲಾಕ್, ಹಾಗೆ ಕ್ರಾಸ್ ಮಾಡಿ ಚೈನ್ ಲಾಕ್, ಹಾಗೆ ಕೆಳಗೆ ಬಂದು ಚೈನ್ ಲಾಕ್. ಇದೇ ಇದರಲ್ಲೇ ವರ್ಕ್ ಮಾಡಿ. ನೀವು ಆಲ್ರೆಡಿ ಫ್ಲ್ಯಾಟ್ ಲೋಡ್ ನೀವು ವರ್ಕ್ ಮಾಡಿದರೆ ಆದ್ದರಿಂದ ಇದು ನಿಮ್ಗೆ ಈಸಿ ಆಗಿರ್ಬೋದು. ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದ್ರದ್ದು ಪ್ರೀವಿಯಸ್ ವಿಡಿಯೋ ಎಲ್ಲ ಪ್ಲೇ ಲಿಸ್ಟಲ್ಲಿ ಇದೆ, ಬೇಸಿಕ್ ಲೆವೆಲ್ ಕನ್ನಡ ಅಂತ ಚೆಕ್ ಮಾಡಿ ನೋಡಿ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಇದು ಔಟರ್ ಲೈನು ನಿಮಗೆ ದೊಡ್ಡದಾಗಿರುತ್ತೆ, ಇನ್ನರ್ ಲೈನು ನಿಮಗೆ ಚಿಕ್ಕದಾಗಿರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ನೀವು ಒಂದು ಮೇಲೆ ಒಂದು ನೋಡಿ, ಇವಾಗ ಚೈನ್ ಹಾಕ್ಕೊಂಡು ಚೈನ್ ಲಾಕ್ ಕೊಡ್ತೀರಲ್ಲ, ಆವಾಗ ನೆಕ್ಸ್ಟ್ ಹೋಗುವಾಗ ಸ್ವಲ್ಪ ಒಳಗೆ ಹೋಗಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಸೊ ಇದೇ ಥರ ನೀವು ಸುತ್ತಿ ಕೊಡಿ. ಇಲ್ಲ ನಿಮ್ಗೆ ವೈಟ್ ಥರ ಕಾಣಿಸ್ತಾ ಇದೆ ಅಂದರೆ ಅದು ಮೇಲೆ ಒಂದು ಲೇಯರ್ ಕೊಡಬೇಕು. ಆಯಿತಾ? ಸೊ ಈ ಥರ ನಾವು ಅಡ್ಜಸ್ಟ್ ಮಾಡಿ ಕಲಿಯೋದನ್ನು ನಾವು ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಒಂದು ಮಿಸ್ಟೇಕ್ ಮಾಡಿದ್ರೂ ಅದನ್ನು ನಾವು ಬೇರೆ ಡಿಸೈನ್ಗೆ ತಂದು ಕೊಡಬೇಕು. ಅದೇ ಒಂದು ಆರಿ ಡಿಸೈನ್ ಅವ್ರದ್ದು ಕೆಲಸ ಇರುತ್ತೆ. ಆಯಿತಾ? ನಮಗೆ ಫಾಸ್ಟ್ ಆಗಲಿ ಥ್ರೆಡ್ ಕಟ್ಟಾಗುತ್ತೆ, ಒಂಥರ ಆಗುತ್ತೆ. ಆಮೇಲೆ ಎಣ್ಣಾಟ ಹಾಕಿರ್ತೀರ, ಅದು ರಿಮೂವ್ ಆಗಿರುತ್ತೆ. ಬೀಡ್ಸಲ್ಲಿ ಸ್ಟಿಚ್ ಮಾಡಿರ್ತೀರ, ಅದು ಸರಿಯಾಗಿ ಬರೋಲ್ಲ. ಈ ಥರ ತುಂಬ ಪ್ರಾಬ್ಲಮ್ ಬರುತ್ತೆ. ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ರೇ ನಾವು ಒಳ್ಳೆ ಆರಿ ಡಿಸೈನರ್ ಆಗಬೇಕಲ್ವ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಒಳ್ಳೆ ಕಸ್ಟಮರ್ಸ್ ಎಲ್ಲ ಸಿಗ್ತಾರೆ.
ಸೊ ಈ ಡಿಸೈನ್ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಬ್ಲೌಸ್ಗೆ ಔಟ್ಲೈನ್ನ ಡಬಲ್ ಶೇಡ್ ಕಲರ್ ಕೊಟ್ಟು ನೀವು ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ನೋಡೋಣ. ಓಕೆ ಫ್ರೆಂಡ್ಸ್, ಇದೇ ಥರ ನಮ್ಮ ಆರಿ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ನೀವು ವಾಟ್ಸಪ್ ಮಾಡಿ, ನಾನು ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಕ್ಲಾಸ್ ಡೀಟೇಲ್ಸ್ ಕೇಳಬೇಕಾದ್ರೆ 8 ಗಂಟೆಯಿಂದ 10 ಗಂಟೆವರೆಗೂ ಕೇಳ್ಬೋದು, ನೈಟ್ ಟೈಮ್. ಓಕೆ, ನೀವು ಮಾರ್ನಿಂಗ್ ಟೈಮಲ್ಲಿ ಫೋನ್ ಮಾಡಿದ್ರೆ ನಾನು ಸಿಗಲ್ಲ. ಹಂಗಾದ್ರೆ ಮೀನ್ಸ್ ಮೊಬೈಲ್ ಮನೇಲಿರುತ್ತೆ. ಆದ್ದರಿಂದ ನೀವು ಕಾಲ್ ಮಾಡಬೇಕಾದ್ರೆ 8 to 10ಗೆ ಕಾಲ್ ಮಾಡಬೇಕು ಈವ್ನಿಂಗ್. ಓಕೆ ಫ್ರೆಂಡ್ಸ್, ಸೊ ಇದೇ ಥರ ಕ್ರಾಸಾಗಿ ಇವಾಗ ನಿಮಗೆ ಅಲ್ಲಿ ಹೋಲ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಕಾಮನ್. ನಾವು ಯಾಕಂದರೆ ನೀಡಲ್ನ ಪಂಚ್ ಮಾಡಿ ತೆಗೆಯೋದ್ರಿಂದ ಅದು ಆ ಥರ ಆಗುತ್ತೆ. ಸೊ ಈ ಸುತ್ತಿ ನೀವು ಚೈನ್ ಸ್ಟಿಚ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಬೀಡ್ಸ್ ಆದರೂ ಕೊಡ್ಬೋದು. ಸೊ ಇವಾಗ ನನ್ನ ಹತ್ರ ಬೀಡ್ಸ್ ಖಾಲಿಯಾಗಿದೆ, ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬಾಲ್ ಚೈನ್ ಕೊಡ್ತೀನಿ. ನೀವು ಬೀಡ್ಸ್ ಕೊಡಿ, ಶುಗರ್ ಬೀಡ್ ಕೊಡಿ, 4mm ಬೀಡ್ ಕೊಡಿ, ಇಲ್ಲ ಕರ್ದಾನ ಬೀಡ್ಸ್ ಕೊಡಿ, ಯಾವುದಾದ್ರು ಒಂದು ಕೊಡಿ. ಸೊ ನಾನು ಬಂದು ಬಾಲ್ ಚೈನ್ ಕೊಡ್ತಾಯಿದ್ದೀನಿ. ಓಕೆ, ಇಲ್ಲಾಂದರೆ ಬಾಲ್ ಚೈನೇ ಕೊಡ್ಬೋದು, ನೋ ಪ್ರಾಬ್ಲಮ್. ಅದು ಕೊಟ್ಟು ಅದ್ರ ಮೇಲೆ ನಾವು ಸ್ಟಿಚ್ ಮಾಡ್ಕೋಬೇಕಷ್ಟೆ. ಸೊ ಅದು ಚೆನ್ನಾಗಿ ಡ್ರೈ ಆಗಬೇಕು. ಬಾಲ್ ಚೈನ್ ಕೊಟ್ಟರು ನಾನು ವೀಡಿಯೋಗೋಸ್ಕರ ಆ ಥರ ಮಾಡಿದ್ದೀನಿ. ನೀವು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಿ. ನೀವು ಏನೇ ಒಂದು ಡಿಸೈನ್ ಮಾಡಿದ್ರು ಚೆನ್ನಾಗಿ ಮಾಡಿ. ನಾನು ಎಡಿಟಿಂಗ್ ಅದು ಇದು ಮಾಡಿ ಏನೂ ತೋರಿಸ್ಲಿಲ್ಲ. ನಮಗೇನು ಮಿಸ್ಟೇಕ್ ಆಗ್ತದೆ ಏನಿದೆ ಅಂತ ನಾನು ಡೈರೆಕ್ಟಾಗೇ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಈ ಥರ ನೀವು ಗ್ಲೂ ಹಾಕ್ದೇನೂ ವರ್ಕ್ ಮಾಡ್ಬೋದು. ಸೊ ನೀವು ವರ್ಕ್ ಏನಾಗುತ್ತೆ ಅಂದರೆ, ಇಲ್ಲಿ ಈ ಥರ ವರ್ಕ್ ಮಾಡುವಾಗ ಫ್ಲಾಟಾಗಿ ಈ ಥರ ಹೋಗ್ತಿರಲ್ಲ, ನಿಮಗೆ ಒಂದೊಂದು ಸಲ ಕಾರ್ನರಲ್ಲಿ ಸ್ಟಿಚ್ ಬರಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಕಾರ್ನರ್ನ ಚೆನ್ನಾಗಿ ಸ್ಟಿಚ್ ಮಾಡಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಚೈನ್ ಲಾಕ್, ಚೈನ್ ನೀವು ತುಂಬ ಟೈಟಾಗಿ ಎಳ್ಕೊಬಾರ್ದು, ಲೂಸಾಗಿ ವರ್ಕ್ ಮಾಡಬೇಕು. ನೀವು ಆಲ್ರೆಡಿ ಫ್ಲಾಟ್ ಲೋಡ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಪ್ರಾಜೆಕ್ಟ್ ಮಾಡಿದ್ದೀರಾ ಅಂದಂಗೆ ನಿಮಗೆ ಈ ಸ್ಟಿಚ್ ಬಂದು ತುಂಬ ಈಸಿ ಆಗುತ್ತೆ, ಕಷ್ಟನೇ ಆಗಲ್ಲ. ಓಕೆ, ಹೊಸ್ದಾಗಿ ನೋಡೋರಿಗೆ ಸ್ವಲ್ಪ ಕಷ್ಟ, ಏನಾದರೂ ಸರಿ ಇಲ್ಲ ಅಂದ್ರೂ ನೀವು ವರ್ಕ್ ಮಾಡ್ತಾ ನಿಮಗೆ ಈಸಿ ಆಗುತ್ತೆ. ಫ್ಲ್ಯಾಟ್ ಲೋಡನ್ನ ಈ ಥರ ನೀವು ಕ್ರಾಸಾಗಿ ಹಾಕ್ಕೊಳ್ಳಿ. ಕ್ರಾಸಾಗಿ ಹಾಕ್ಬಿಟ್ಟು ನೀವು ಆ ಸೈಡಲ್ಲಿ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಶುಗರ್ ಬೀಡ್ ಆಗಲಿ, 4mm ಬೀಡ್ಸ್ ಆಗಲಿ, ಕರ್ದಾನ ಬೀಡ್ಸು, ಚಮ್ಕಿನೂ ಕೊಡ್ಬೋದು, ಚೆನ್ನಾಗಿ ಲುಕ್ ವೈಸ್ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಸೊ ಈ ಥರ ವರ್ಕ್ ಮಾಡಿ. ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಥರ ನಮ್ಮ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಸಾಯಂಕಾಲ 8ರಿಂದ 10, ಓಕೆ, ನೈಟ್ ಟೈಮ್ ಮಾಡಿ ನಾನು ನಿಮಗೆ ಕ್ಲಾಸ್ ಡೀಟೇಲ್ಸ್ ಕೊಡ್ತೀನಿ. ಫ್ರೆಂಡ್ಸ್, ನಾನು ಕೊಡೋ ಹೋಮ್ವರ್ಕ್ಸ್ನೆಲ್ಲ ನೀವು ಮಾಡಿ, ಎಷ್ಟು ಚಿಕ್ಕದಾಗಿ ಮಾಡಬೇಡಿ, ಸ್ವಲ್ಪ ದೊಡ್ಡದಾಗಿ ಮಾಡಿ. ಆವಾಗ ನಿಮಗೆ ಸ್ಪೀಡ್ ಪಿಕಪ್ ಆಗುತ್ತೆ. ನಾನು ಐಸ್ ಶೇಪ್ ಕೊಟ್ಟಿದ್ದೀನಿ, ಐಸ್ ಶೇಪ್ನು ನೀವು ವರ್ಕ್ ಮಾಡಿ ನನಗೆ ಕ್ಲಾಸಲ್ಲಿ ಸೆಂಡ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬರ್ ಫ್ರೆಂಡ್ಸು ಪ್ರಾಕ್ಟೀಸ್ ಮಾಡಿ ಹೇಗಿತ್ತಂತ ಕಮೆಂಟ್ಸಲ್ಲಿ ಹೇಳಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮಗೆ ತುಂಬ ಯೂಸ್ಫುಲ್ಲಾಗಿ ಇದೆ ಅಂತ ಅನ್ಸ್ಕೊಂಡ್ರೆ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ನನ್ನ ವಿಡಿಯೋದ ನೋಡಿದ್ದಕ್ಕೆ ಧನ್ಯವಾದಗಳು.